ನಮ್ಮ ದೇಶದ ಮೇಲೆ ಭಯೋತ್ಪಾದಕರು ಪಾಕಿಸ್ತಾನವರು ಅಟ್ಯಾಕ್ ಮಾಡಿದ್ರೆ ನಾವು ತಕ್ಕ ಉತ್ತರ ಕೊಡ್ತೀವಿ. ನಮ್ಮ ದೇಶದ ಸೈನಿಕ ಈ ರೀತಿ ಅವ್ರು ಹೇಳಿದ್ದಾರೆ. ಒಬ್ಬ ಕರ್ನಲ್ ಆಗೋದು ಒಂದು ಚಿಕ್ಕ ವಿಷಯನ. ಜಾತಿ ಧರ್ಮದ ಹೆಸರಲ್ಲಿ ಅವರು ಈ ರೀತಿ ಮಾಡೋದು ಹೊಸ್ತಲ್ಲ. ಮಧ್ಯಪ್ರದೇಶ ಬಿಜೆಪಿ ಸಚಿವ ವಿಜಯ್ ಶಾ ವಿರುದ್ಧ ಇಂದು ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆ ಮಾಡ್ತಿರುವಂಥದ್ದು. ನಾನೀಗ ಸದ್ಯ ಪ್ರತಿಭಟನೆ ಸ್ಥಳದಲ್ಲಿದ್ದೀನಿ. ಸೌಮ್ಯ ರೆಡ್ಡಿ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್, ಈಗಾಗಲೇ ಪ್ರತಿಭಟನೆ ಮಾಡುವಂತ ಹೇಳಿದ್ರಿ. ಕರ್ನಲ್ ಕುರೇಶ್ ಅವರ ವಿರುದ್ಧವಾದಂಥ ಅವಹೇಳನಕಾರಿಯಾದಂತಹ ಮಾತನಾಡಿರುವ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಯಾವ ರೀತಿಯಾಗಿ ಖಂಡಿಸ್ತಾ ಇದ್ದೀರಾ? ಯಾವ ರೀತಿಯ ಪ್ರತಿಭಟನೆ ಆಯಿತು, ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ನಾವು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಏನಾಯಿತು ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ. ಆಪರೇಷನ್ ಸಿಂಧೂರ್, ನಾವು ನಮ್ಮ ದೇಶದ ಸುರಕ್ಷತೆಗಾಗಿ ನಮ್ಮ ದೇಶದ ಸೈನಿಕರ ಜೊತೆ ನಾವು ಇದ್ದೀವಿ ಅಂತ ನಾವು ಎಲ್ಲರೂ ಸಹ ಒಟ್ಟಿಗೆ ಬಂದಿದ್ದೀವಿ. ಆಪೋಸಿಷನ್ ಆಗಿರಲಿ, ನಮ್ಮ ದೇಶದ ಪ್ರತಿಯೊಬ್ಬರೂ ಸಹ. ಯಾಕಂದರೆ ಈ ರೀತಿ ನಮ್ಮ ದೇಶದ ಮೇಲೆ ಭಯೋತ್ಪಾದಕರು ಪಾಕಿಸ್ತಾನವರು ಅಟ್ಯಾಕ್ ಮಾಡಿದ್ರೆ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಪೆಹಲ್ಗಾಮಲ್ಲಿ ಆಗಿರೋದು ಘಟನೆ ನಿಜವಾಗ್ಲೂ ಭಾಳ ಗಂಭೀರವಾದಂಥ ಘಟನೆ. ಅಮಾಯಕರನ್ನ ಸಾಯಿಸಿದ್ದಾರೆ. ಸೊ ಹಾಗಾಗಿ ಆಪರೇಷನ್ ಸಿಂಧೂರ್ ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಆಯಿತು. ಪ್ರತಿಯೊಬ್ಬರು ಒಬ್ಬ ನಮ್ಮ ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಯೋಮಿಕಾ ಅವರೆಲ್ಲರೂ ಬಂದು ಮಾತಾಡಿದ್ರು. ಮತ್ತು ಅದಾದಮೇಲೆ ಸೀಸ್ ಫೈರ್ ಆಯಿತು. ಆದರೆ ನಿನ್ನೆ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ಈ ರೀತಿ ಮಾತಾಡ್ತಾರೆ ಅಂದರೆ, ಭಯೋತ್ಪಾದಕರ ತಂಗಿ ಅಂತ ಹೇಳಿ ಈ ರೀತಿ ಸೋಫಿಯಾ ಅವ್ರ ಬಗ್ಗೆ ಈ ರೀತಿ ಭಾಳ ಕೀಳಾಗಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಖಂಡನೀಯ. ನಮಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಯಾಕಂದರೆ ಒಬ್ಬ ಹೆಮ್ಮೆಯಿಂದ ಸೋಫಿಯಾ ಕುರೇಶಿ ಅವರು ಚಿಕ್ಕ ವಯಸ್ಸಲ್ಲೇ ನಮ್ಮ ದೇಶಕ್ಕೆ ಸೇವೆ ಮಾಡಬೇಕು ಅಂತ 15 ವರ್ಷದಲ್ಲಿ ಅವರು ಸೇರಿಕೊಂಡ್ರು. ಈಗ ಕರ್ನಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮಗೆಲ್ರಿಗೂ ಅವರು ಫೋಟೋಸು ವಿಡಿಯೋಸು ನಾವೆಲ್ಲರೂ ಸಹ ಶೇರ್ ಮಾಡಿದ್ದೀವಿ. ಭಾಳ ಹೆಮ್ಮೆ ಆಗ್ತಾಯಿದೆ. ಆದರೆ ಈ ರೀತಿ ಇದು ಜಸ್ಟು ಮಹಿಳೆಯರ ಬಗ್ಗೆ ಅವ್ರು ಈ ರೀತಿ ಹೇಳಿರೋದಲ್ಲ. ನಮ್ಮ ದೇಶದ ಸೈನಿಕರ ಬಗ್ಗೆ ಈ ರೀತಿ ಅವ್ರು ಹೇಳಿದ್ದಾರೆ. ಒಬ್ಬ ಕರ್ನಲ್ ಆಗೋದು ಒಂದು ಚಿಕ್ಕ ವಿಷಯನ. ನಾವು ಜಾತಿ ಧರ್ಮ ನೋಡೋಣ, ನಾವು ಎಲ್ಲರೂ ಭಾರತೀಯರು ಅಂತ ಎಲ್ಲರೂ ಬಂದು ಅವರು ಕೆಲಸ ಮಾಡ್ತಿದ್ದಾರೆ, ದೇಶದ ಸೇವೆ ಮಾಡ್ತಿದ್ದಾರೆ. ಒಬ್ಬ ಕರ್ನಲ್ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅದು ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲ, ಒಬ್ಬ ಮಂತ್ರಿ. ಆಮೇಲೆ ನಮ್ಮ ದೇಶದ ಐಕ್ಯತೆಯ ಪ್ರಶ್ನೆ ಇದು, ಅದ್ರ ಬಗ್ಗೆ ಸಹ ಮಾತಾಡಿದ್ದಾರೆ. ಯಾಕಂದರೆ ಜಾತಿ ಧರ್ಮದ ಹೆಸರಲ್ಲಿ ಅವರು ಈ ರೀತಿ ಮಾಡೋದು ಹೊಸ್ತಲ್ಲ. ಯಾವ ರೀತಿ ಖಂಡಿಸ್ತಾ ಇದ್ದೀರಾ? ವಿಜಯ್ ಶಾ ಅವರು ಏನು ರಾಜೀನಾಮೆ ಕೊಡಬೇಕು ಅಂತ ಅಥವಾ ಪಕ್ಷದಿಂದ ಅವರನ್ನ ತೆಗಿಬೇಕು ಅಂತ ಯಾವ ರೀತಿಯಾಗಿ ನೀವು ಖಂಡಿಸ್ತಾ ಇದ್ದೀರಾ ಅನ್ನುವಂಥದ್ದು ಈ ಪ್ರತಿಭಟನೆ ಮೂಲಕ ಏನು ಹೇಳ್ತೀರಾ? ಈಗಾಗಲೇ FIR ಫೈಲ್ ಆಗಿದೆ. ಅವ್ರನ್ನ ಪಕ್ಷದಿಂದ ಸಹ ತೆಗಿಬೇಕು. ನಿಜವಾಗ್ಲೂ BJPಗೆ ನಮ್ಮ ದೇಶದ ಬಗ್ಗೆ, ಮಹಿಳೆಯರ ಬಗ್ಗೆ, ಸೈನಿಕರ ಬಗ್ಗೆ ಅವ್ರಿಗೆ ಗೌರವ ಇದೆ ಅಂದರೆ ಅದಾದಮೇಲೆ ಅವರು ರೆಸಿಗ್ನೇಷನ್ ಸಹ ಕೊಡಬೇಕು. ಇದು ಹೊಸದಲ್ಲ ಆಗ್ತಿರೋದು. ಇತ್ತೀಚೆಗೆ ಜಸ್ಟ್ 2 ವಾರದಲ್ಲಿ ಏನೇನಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ನೇವಲ್ ಆಫೀಸರ್ ಪೆಹಲ್ಗಾಮಲ್ಲಿ ಅವ್ರನ್ನ ಸಾಯಿಸಿದಾರಲ್ಲ ಗುಂಡಿಟ್ಟು, ಅವರ ಪತ್ನಿ ಹಿಮಾಂಶಿ ನೇರ್ವಾಲ್ ಅವ್ರನ್ನೂ ಸಹ ಟ್ರೋಲ್ ಮಾಡ್ತಾರೆ. ಯಾಕೆ ಅಂದರೆ ಮುಸ್ಲಿಮ್ಸ್ನ ಮತ್ತು ಕಾಶ್ಮೀರೀಸ್ನ ದಯವಿಟ್ಟು ಇದು ಮಾಡಬೇಡಿ, ಅಟ್ಯಾಕ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ. ಅದಾದಮೇಲೆ ವಿಕ್ರಮ್ ಮಿಸ್ರಿ ಫಾರಿನ್ ಸೆಕ್ರೆಟರಿ ಅವ್ರನ್ನೂ ಸಹ ಟ್ರೋಲ್ ಮಾಡ್ತಾರೆ. ಅವರ ಟ್ವಿಟ್ಟರ್ ಅಕೌಂಟ್ನ ಪ್ರೈವೇಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಅವ್ರ ಮಗಳನ್ನು ಸಹ ಟ್ರೋಲ್ ಮಾಡ್ತಾರೆ. ಅವರು ನಮ್ಮ ದೇಶಕ್ಕೆ ಅವರು ಸೀಸ್ ಫೈರ್ ಅನೌನ್ಸ್ ಮಾಡಿದ್ದಕ್ಕೆ. ಸೊ ಇದು ಫಸ್ಟ್ ಟೈಮ್ ಅಲ್ಲ BJP ಅವ್ರು ಮಾಡ್ತಿರೋದು. ಹಾಗಾಗಿ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ನಮ್ಮ ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ನಾಗರಿಕರು, ಮಹಿಳೆಯರು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ನಡೆಯೋದಿಲ್ಲ ಅಂತ ಹೇಳಿ, ಇದೇನಾಗುತ್ತೋ ಮಹಿಳೆಯರ ವಿರುದ್ಧ ಆಗ್ಬೋದು, ಸೈನಿಕರ ವಿರುದ್ಧ ಆಗ್ಬೋದು, ನಮ್ಮ ದೇಶದ ಐಕ್ಯತೆ ವಿರುದ್ಧ ಇರ್ಬೋದು. ಹಾಗಾಗಿ ನಾವೆಲ್ಲರೂ ಸಹ ಒಟ್ಟಿಗಿದ್ದೀವಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಪ್ರತಿಭಟನೆ ಆಗಿದೆ. ಪ್ರತಿಯೊಬ್ಬ ಜಾತಿ, ಪ್ರತಿಯೊಬ್ಬ ಧರ್ಮದವರು, ಪ್ರತಿಯೊಬ್ಬ ರಾಜ್ಯದವ್ರಿಗೆ ಸಮಾನತೆ ಇದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ನಡವಳಿಕೆ ನಡೆಯೋದಿಲ್ಲ. ಥ್ಯಾಂಕ್ ಯು.
ಇದಿಷ್ಟು ಸೋಮಿರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.